ಟಿವಿ ಚಾನಲ್ ಹೋಗಿ ಬಂದ್ಮೇಲೆ ಹೇಗಿದೆ ನಿಮ್ದು ಜೀವನ ಈಗ? ಸೂಪರ್. ಅದರಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಿದೆ. ತುಂಬಾ ಜನ ಗುರುತಿಸ್ತಿದ್ದಾರೆ ನನ್ನ, ಮಂಜು ಸಿದ್ದಿ ಅಂತ ಎಲ್ಲೋದ್ರು. ಅವಾಗ ನನ್ನನ್ನು ಯಾರು ಹಿಡಿತಾನೆ ಇರಲಿಲ್ಲ. ಇವಾಗ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನು ಎಲ್ಲಿ ರೋಡ್ ಮೇಲೆ ಹೋಗ್ತೀನಿ, ಯಾವ್ದಾದ್ರು ಅಂಗಡಿಗೆ ಹೋಗ್ತೀನಿ, ಏನೇ ತಗೊಳ್ಳೋದಾದ್ರೆ 5 ರೂಪಾಯಿ 10 ರೂಪಾಯಿ ಕಡಿಮೆ ಮಾಡ್ಕೊಡ್ತೀನಿ ಅಂದ್ರೆ ಖುಷಿ. ಅಷ್ಟು ನನ್ಗೆ ಖುಷಿ ಆಗ್ತಿದೆ. ಅವರು ನಮ್ಮನ್ನ ಮಾತಾಡ್ಸೋದು ನೋಡಿದ್ರು ಖುಷಿ. ಮತ್ತೆ ಅಲ್ಲಿವರೆಗೂ ಹೋಗಿದ್ದೀರಾ ಅಂದ್ರೆ ದೊಡ್ಡ ಸಾಧನೆ ಅದು. ನಾನು ಅವ್ರ ಹತ್ರ ಮಾತಾಡ್ತೀನಲ್ಲ, ಅದು ಅವರಿಗೆ ಖುಷಿ. ಉತ್ತರ ಕನ್ನಡ ಜಿಲ್ಲೆ ಮತ್ತು ನಮ್ಮ ಇಡೀ ಕರ್ನಾಟಕಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಅವ್ರ ಮನೆ ಮಗ ಥರ ನನ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಅಪ್ಪಾಜಿ ಇದ್ರು ತೋಟದಲ್ಲಿ? ಹಾಂ ನಮ್ಮ ಫೇವ್ರೇಟ್, ಎಲ್ಲರಿಗಿಂತ ಫೇವ್ರೇಟ್. ಯಾಕಂದ್ರೆ ಇವರು ಜಾನಪದ ಹಾಡಾಡ್ತಾರೆ, ನೋಡ್ತಾರೆ. ಬಿಸ್ಕೆಟ್ ತಂದು ಕೊಡ್ತಾ ಇದ್ರು ಚಿಕ್ಕವರಿದ್ದಾಗ, ಹೊಳೆದಾಡ್ತಾ ಇದ್ರು ಕುತ್ತಿಗೆ ಮರ ಕೊಂಡಿಸ್ಕೊಂಡು. ತೆಂಗಿನ ಮರನ 5 ನಿಮಿಷದಲ್ಲಿ ಹತ್ಬಿಡ್ತಾರೆ. ಎಂತ ಮರ ಬೇಕಲ್ಲ, 5 ನಿಮಿಷ ಬೇಕಾಗಲ್ಲ ಅವರಿಗೆ. ರಮೇಶ್ ಹಾಯ್ ರಮೇಶ್ ಅವರೇ, ಇದೇನಿದು? ಇದು ಕಡ್ಕೊಂಡ್ ಮನೆ ಅಂತೀರಾ ಇದನ್ನ? ಹೌದು. ಅದನ್ನ ಹೇಗೆ ಬಳಸ್ತೀರಾ? ಅದು ಹಿಂಗೆ ಮರಕ್ಕೆ ಹಾಕಬೇಕಾರೆ, ಮರಕ್ಕೆ ಒಂದ್ ಮರದಿಂದ ಒಂದ್ ಮರಕ್ಕೆ ಹೋಗೋದಕ್ಕ ಇದು? ಇದು ಕಟ್ಕೊಂಡಿರೋದು ಎದೆಗೆ ಮರ ಬೀಳ್ತದೆ ಹೇಳಿ ಈ ತರ ಕಟ್ಕೊಂಡು. ನಾನೀಗ ಇವ್ರಿಗೆ ಮರ ಹತ್ತೋದಕ್ಕೆ ಒಂದು ಟ್ರೈನಿಂಗ್ ಕೊಡ್ತೀನಿ, ಹತ್ತೋದು ಹೇಗೆ ಅಂತ. तुम्ही सर्व गलिंगे हवं आणि जरा बांधून झाड चढाव. ಕರೆಕ್ಟ್ ಟ್ರೈನಿಂಗ್ ಕೊಟ್ಟಿದ್ದೀನಿ ಈಗ ಅವ್ರಿಗೆ. ಉಡ್ಚಾಪೆ ಅಂದ್ರೆ ನಮ್ಮ ಗ್ರಿಪ್ಪಿಗೆ. ಓಕೆ. ಅಂದ್ರೆ ಮೈ ಏನು ಗಾಯ ಆಗಬಾರ್ದು, ಹಚ್ಚಬಾರ್ದು ಅಂತ. ಇದು ಎದೆ ಹಾಳೆ ಅಂತಾರೆ. ಓಕೆ. ಇದು ಎದೆಗೆ ಏನು ಆಗಬಾರ್ದು, ಗಾಯ ಆಗಬಾರ್ದು ತರ. ಇದು ಕತ್ತಿ, ಅಡಿಕೆ ಕೊಯ್ದು. ಓಕೆ. ಆಮೇಲೆ ಮರದ ಮೇಲೆ ಯಾವಾಗ ಹಾವು ನೋಡಿದ್ದೀರಾ? ಹಾವು ಇಲ್ಲ, ಹಾವು ಕಮ್ಮಿ ಉಳಿಯುತ್ತೆ, ಇಲ್ಲ. ಇದು ಕಟ್ಕೊಂಡ್ ಮನೆ ಹೇಳ್ತಾರೆ. ಕಟ್ಕೊಂಡ್ ಮನೆ. ಸರಿ, ಓಕೆ. ಹತ್ತಿ ಈಗ ಹಾಗಾದ್ರೆ. ಓ ಮೈ ಗಾಡ್, ಎಷ್ಟು ಬೇಗ ಹತ್ತಿದ್ದಾರೆ. ಮಾತ್ರದಲ್ಲಿ ಹತ್ತುತ್ತಿದ್ದಾರೆ. ಅದಕ್ಕೊಂದು ಹಗ್ಗನ ಕಟ್ಟಿದ್ದಾರೆ ಹೀಗೆ, ಅದು ಗೊನೆ ಇಡ್ಸೋದಕ್ಕೆ. ಯಾಕಂದರೆ ಅಡಿಕೆ ಕೆಳಗಡೆ ಬೇರೆ ಎಲ್ಲ ಹೊಡೆದು ಛಿದ್ರ ಆಗುತ್ತೆ, ಕೈಗೆ ಸಿಗೋದಿಲ್ಲ. ಓ ಚಾಂಪಿಯನ್ ಸರ್, ನೀವು ಎಲ್ಲ ಕ್ಲಾಪ್ ಮಾಡಿ. ಹೆಚ್ಚು ಅಂದರೆ ಒಂದು ದಿವಸದಲ್ಲಿ ಎಷ್ಟು ಮರ ಹತ್ತಿದ್ದೀರಾ? ಇದು 100 ಆಗುತ್ತೆ. 100ಗಿಂತ ಜಾಸ್ತಿನೇ? 170? 175. ನನಗೆ ಚಿಕನ್ ಗುನ್ಯ ಬರೋಕ್ಕಿಂತ ಮುಂಚೆ ಹತ್ತಿದ್ದು ನಾನು. ಓಹೋ. ಚಿಕನ್ ಗುನ್ಯ ಬಂದು ನಮ್ಮ ಜೀವ ಎಲ್ಲ ಹಾಳು ಮಾಡ್ತೀವಿ. ಹೌದಾ? ಕೀಲೆಲ್ಲ ನೋವುತ್ತಾ ಈಗ? ಕೀಲೆಲ್ಲ ನೋವು, ಮತ್ತೆ ಆಯುಷ್ ಸ್ವಲ್ಪ ಸಾಕಾಗುತ್ತೆ. ಆಯುಷ್ ಆಗುತ್ತೆ. ಹೌದು. ಹಂಗಾಗಿ ಆಗಲ್ಲ. ಮುಂಚೆ 170 ಮರ ಹತ್ತಿದ್ದು. ಓಹೋ. ಹೀಗೆ 100 ಮರ ಹತ್ತಿದ್ದು. 100, 150. ಅದು ಅಡಿಕೆ ಮರ ಎಲ್ಲ ಅವ್ರು ಹೇಳ್ತಾರೆ, ತೆಂಗಿನ ಮರ. ದಿವಸಕ್ಕೆ 100ರಿಂದ 170 ಮರಗಳನ್ನ ಹತ್ತುತ್ತಾರಂತೆ ಅವರು. ಎಷ್ಟು ಎನರ್ಜಿ ಇರ್ಬೋದು ಅವ್ರಿಗೆ. ಮುಂದಿನ ಎನರ್ಜಿ ನೋಡಿ ನಮ್ಮ ಎದುರುಗಡೆ ನಿಂತಿದ್ದಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ರದ್ದು ನಗು ನೋಡಿ ಎಷ್ಟು ಸಖತ್ತಾಗಿದೆ. ಒಂದು ನಿಮಿಷ ಆಗಿದೆ, ಒಂದು ಫೋಟೋ ತಗೊಳ್ತೀವಿ. ಹೀಗೆ ಮಾಡಿ, ಒಂದು ಸ್ಮೈಲ್ ಮಾಡಿ, ಜೋರ್ ಸ್ಮೈಲ್ ಮಾಡಿ, ಜೋರ್ ಸ್ಮೈಲ್. ಥ್ಯಾಂಕ್ ಯು.